ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಹಾಗೇನೆ ಕೆಆರ್ಪುರ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗೇಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅದರ ಜೊತೆಗೆ ಈಗ ಸಂಘದ ಅಧ್ಯಕ್ಷರಾಗಿರೋ ಅಂದರೆ ಕೆಆರ್ಪುರ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗೇಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಶಿವಕ್ ಸರ್, ಒಬ್ಬ ಆಟೋ ಚಾಲಕ ದಿನಕ್ಕೆ ಎಷ್ಟು ದುಡಿಬಹುದು? ಜೀವನ ಸಾಗತ್ತಾ ದಿನಕ್ಕೆ ದುಡಿಯೋದ್ರಿಂದ? ಸರ್, ಈ ಹಿಂದೆ ಬಂದು ಭಾಳ ಚೆನ್ನಾಗಿ ಆಟೋ ಚಾಲಕರು ದುಡಿಮೆ ಮಾಡ್ತಾಯಿದ್ರು. ಏನು ಈ ಒಂದು ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆಗಳು ಮತ್ತು ಈ ಓಲೋ ಊಬರ್ ಅನ್ನೋ ಸಂಸ್ಥೆಗಳು ಬೈಕನ್ನು ಬಿಟ್ಟು ಆದಮೇಲೆ ನಮ್ಮ ಚಾಲಕರ ಜೀವನ ಅಸ್ತವ್ಯಸ್ತ ಆಗೋಗಿದೆ. ಅದ್ರ ಮಧ್ಯೆ ಈ ಸೆಕೆಂಡು ಕೋವಿಡ್ ಥರನೇ ಆಗಿದೆ. ಇದು ಸೆಕೆಂಡ್ ಕೋವಿಡ್ ಥರನೇ ಈ ಒಂದು ನಮ್ಮ ರಾಜ್ಯ ಸರ್ಕಾರ ನಡೆಸ್ಕೊತಾ ಇರೋದು ನಮ್ಮನ್ನು. ಚಾಲಕರ ಜೀವನವನ್ನು ಹಾಳು ಮಾಡ್ತಾ ಇರತಕ್ಕಂಥ ಈ ದೊಡ್ಡ ಸರ್ಕಾರ, ಈ ನಮ್ಮ ಚಾಲಕರ ಜೀವನ ಮತ್ತು ನಮ್ಮ ಚಾಲಕರ ರಕ್ತ ಬೆವರನ್ನು ಕುಡಿತಾ ಇರ್ತಕ್ಕಂಥ ಈ ಒಂದು ಸರ್ಕಾರ ನಾಚಿಕೆಗೇಡಾಗಬೇಕಾಗುತ್ತೆ. ಇವತ್ತು ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಸಚಿವರು, ಚಾಲಕರೇ ಗೊಂದಲ ಮಾಡ್ಕೊತಾ ಇರೋದು, ಇಲ್ಲಿ ಬಂಕಲ್ಲಿ ಸಮರ್ಪಕವಾಗಿ ಗ್ಯಾಸು ಸಿಗ್ತಾ ಇದೆ, ಚಾಲಕರೇ ಇದನ್ನ ಗೊಂದಲ ಮೂಡಿಸ್ಕೊತಾ ಇರೋದು ಅಂತೇಳಿ. ಹಾಗಾದ್ರೆ ಪೊಲೀಸ್ನವ್ರು ಏನು ಕಳಿಸ್ರಿ ನೀವು ಗೊಂದಲ ಮೂಡಿಸ್ಕೊಳೋದಕ್ಕೆ? ನೀವು ಗ್ಯಾಸ್ ಪೂರೈಕೆ ಕರೆಕ್ಟಾಗಿ ಮಾಡಿದ್ರೆ ಯಾಕೆ ಈ ಥರ ಆಗ್ತಾ ಇತ್ತು? ಅದು ನಮ್ಮ ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇರೋಂಥ ಕೊಡುಗೆ ಇದು. ಗ್ಯಾಸು ಸರಿಯಾಗಿ ಬರ್ತಾ ಇಲ್ಲ. ಈ ಗ್ಯಾಸ್ನ ಏಜೆನ್ಸಿಗಳನ್ನು ಎಮರ್ಜೆನ್ಸಿಯಾಗಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಆಹಾರ ನಾಗರಿಕ ಸರಬರಾಜು ಇಲಾಖೆ ಒಂದು ಮೀಟಿಂಗ್ ಕರೆದು ಎಲ್ಲೆಲ್ಲಿ ಅಸ್ತವ್ಯವಸ್ಥೆ ಆಗಿದೆ, ಎಲ್ಲೆಲ್ಲಿ ಪೂರೈಕೆ ಕಡಿಮೆ ಆಗಿದೆ ಅಲ್ಲೆಲ್ಲ ಪೂರೈಕೆ ಮಾಡಬೇಕಾಗಿತ್ತು. ಮತ್ತು ಚಾಲಕರನ್ನ ದಿನನಿತ್ಯ ನೀವು ನೋಡ್ತಾ ಇದ್ದೀರಾ, ಎಲ್ಲ ಚಾನಲ್ಗಳಲ್ಲೂ ಏನು ಸಾಲಗಟ್ಟಲೆ ನಿಂತಿರತಕ್ಕಂಥ ಏನು ಆಟೋಗಳನ್ನ ನೀವು ತೋರಿಸ್ತಾ ಇದ್ದೀರಾ. ಅದ್ರ ಮಧ್ಯೆ ನಮ್ಮ ಏನು ಸರ್ಕಾರ ಇದೆ ಯಾವುದು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ. ಏನು ಸರ್ಕಾರ ಯಾವ ರೀತಿ ನಡೆಸ್ಕೊತಾ ಇದೆ ನಮ್ಮನ್ನ? ಚಾಲಕರಂದ್ರೆ ಅಷ್ಟೊಂದು ಹದಗೆಟ್ಟೋಗ್ಬಿಟ್ಟಿದ್ರೆ ನಾವೆಲ್ಲನೂ. ನಮಗೆ ಅಂತ ಒಂದು ಜೀವನ ಇದೆ. ನೀವು ಓಟ್ ಬೇಕಾದಾಗ ಬಂದ್ಬಿಟ್ಟು ನಮ್ಮ ಕಾಕಿ ಶರ್ಟ್ ಹಾಕ್ಕೊತೀರಾ, ನಮ್ಮ ಆಟೋ ಹ್ಯಾಂಡಲ್ ಇಟ್ಕೊತೀರಾ, ನಿಮ್ಮ ಜೀವನವನ್ನು ನಾವು ಎಲ್ಲ ಉದ್ಧಾರ ಮಾಡ್ತೀರಿ ಅಂತೇಳಿ ಬರ್ತೀರಾ. ಅದೇ ಗೆದ್ದಾದ್ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆ ಇದೆಯಲ್ಲ, ನಾವು ಇದನ್ನ ಖಂಡಿಸ್ತೀವಿ. ಚಾಲಕರೇ ಗೊಂದಲ ಮಾಡ್ತಾ ಇದ್ದಾರೆ ಅಂತೇಳಿ ಯಾವ ರೀತಿಯಲ್ಲಿ ಹೇಳೋದಕ್ಕೆ ಇವ್ರು ಸಾಧ್ಯ ಆಗುತ್ತೆ? ನನ್ನ ಹತ್ರ ಒಂದು ಪೇಪರ್ ಇದೆ, ನಿಮ್ಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಆಟೋ ಚಾಲಕರಿಗೆ ಎಲ್ಲ LPG ಗ್ಯಾಸ್ ಕೊರತೆ ಯಾವುದೂ ಇಲ್ಲ ಅಂತೇಳಿ ಹಾಕಿದ್ದಾರೆ. ಈಗ ಅದಕ್ಕೆ ಈಗ ಕೇಂದ್ರ ಸರ್ಕಾರನೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರೋದು. ಈಗ ನೀವು ಹೇಳ್ತಾ ಇರೋದು ಸಮಸ್ಯೆ ಇದೆ ಅಂತ, ನೀವು ಅದಕ್ಕೆ ನಿಮ್ಮನ್ನ ಕರೆಸ್ತಾ ಇರೋದು. ಏನ್ ರಿಯಾಲಿಟಿ ಏನ್ ಹೇಳುತ್ತೆ ಅಂತ? ಈಗ ನೀವು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರ ಸಮಸ್ಯೆ ಇಲ್ಲ ಅಂತ ಹೇಳಿ, ಬಟ್ ನೀವು ಹೇಳ್ತಾ ಇದ್ರಿ ಸಮಸ್ಯೆ ಇದೆ. ವಿಪರೀತವಾಗಿ ರೇಟ್ ಆಗ್ತಾ ಇದೆ, ಕಿಲೋಮೀಟರ್ ಗಟ್ಟಲೆ ಆಟೋಗಳು ಹಾಗೆ ನಿಂತಿವೆ. ಸಮಸ್ಯೆ ಇರೋದಕ್ಕೆ ಕಿಲೋಮೀಟರ್ ಬೆಳಗಿನ ಟೈಮ್, ಬೆಳಗ್ಗೆ 5 ಗಂಟೆ ದುಡಿಯುವಂತ ಕೈಗಳಿಗೆ ಇವತ್ತು ಕೆಲಸ ಕೊಡ್ತಾ ಇಲ್ಲ. ಕೆಲಸ 5,000 ಕೋಟಿ. ನಿನ್ನೆ ನಾವು ಏನು ಮಹದೇವಪುರ ಕ್ಷೇತ್ರ ಊಡಿ ಹತ್ರ ಬಂದ್ಬಿಟ್ಟು ಒಂದು ಬಂಕ್ ಮುಚ್ಚಿತ್ತು. ಅವನು ಏನ್ ಮಾಡಿದ್ದಾನೆ, ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಗ್ಯಾಸ್ ಹಾಕಿದ್ದಾನೆ. ಅದಾದ್ಮೇಲೆ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗ ರೇಟ್ ಏನಿತ್ತು 82 ರೂಪಾಯಿ 20 ಪೈಸೆ ಇತ್ತು. ಗ್ಯಾಸ್ ಖಾಲಿ ಆಗಿದೆ ಅಂತೇಳಿ ಬಾಗ್ಲಾಕ್ಬಿಟ್ಟು ನಮ್ಮ ಚಾಲಕರು ಬಂದು ನಮ್ಗೆ ಹೇಳಿದ್ರು. ಅದಾದ್ಮೇಲೆ ನಾವು ಬಂಕಿಗೆ ಹೋದ್ ನೋಡಿದ ಮೇಲೆ ಗ್ಯಾಸ್ ಇದೆ. ಮತ್ತೆ ಅವನ ಗಲಾಟೆ ಮಾಡಿ ಅವನ ಗ್ಯಾಸ್ ಹಾಕೋಂಗೆ ನಾವು ಮಾಡಿದ್ವಿ. ಅದಾದ್ಮೇಲೆ ಅವನು ಏನ್ ಮಾಡಿದಾನಂದ್ರೆ 89 ರೂಪಾಯಿ 90 ಪೈಸೆ ಮಾಡಿದ್ದಾನೆ. ಅಂದ್ರೆ ಈ 2 ಅವರ್ನಲ್ಲಿ ಅವನು ರೇಟ್ ಚೇಂಜ್ ಮಾಡ್ಬೋದು, ರೇಟನ್ನ ಯಾವ ರೀತಿ ಆದ್ರೂ ಚೇಂಜ್ ಮಾಡ್ಬೋದು ಅವನು. ಅಂದ್ರೆ ಸರ್ಕಾರ ಅದನ್ನ ಗಮನಿಸಬೇಕಲ್ವಾ? ಸಿಕ್ಕಿರೋದೇ ಚಾನ್ಸ್ ಅಂತ ಈ ರೀತಿಯಾಗಿ ವಿಪರೀತವಾಗಿ ರೇಟ್ ಆಗ್ತದೆ. ಅಲ್ಲಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಸರ್. ಲಾರಿಗಳು ಬಂದು ಅಲ್ಲಲ್ಲಿ ನಿಂತ್ಕೊಳ್ತಾ ಇದೆ. ಇವರು ಒಂದ್ ದಿವಸ 2 ದಿವಸ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾವಳಿ ಜಾಸ್ತಿ ಆಗಿದೆ. ಅದೇನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಅವ್ರ ಇಲಾಖೆ ಏನೋ ಕಣ್ಮುಚ್ಕೊಂಡಿದೆ ಗೊತ್ತಿಲ್ಲ. ನಾವು ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ನಿನ್ನೆ ಮೊನ್ನೆ ಎಲ್ಲ ಫೋನ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಗ್ಯಾಸ್ ಕೊರತೆ ಆಗಿದೆ ದಯವಿಟ್ಟು ಬಂದು ಚೆಕ್ ಮಾಡಿ, ರಿಯಾಲಿಟಿ ಚೆಕ್ ಮಾಡಿ. ಎಲ್ಲೆಲ್ಲಿ ಗ್ಯಾಸ್ ಬಂಕುಗಳಲ್ಲಿ ಇವತ್ತು ಬರುವಂತ ಗ್ಯಾಸ್ನ ಬಂದ್ಬಿಟ್ಟು ಲಾರಿಗಳು ಬಂದು ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ಯಾವಾಗ ಗ್ಯಾಸ್ ಇವರು ರೈಸ್ ಆಗುತ್ತೆ ಅನ್ನೋ ಟೈಮಲ್ಲಿ ತಗೊಂಡ್ಬಂದು ನಿಲ್ಸ್ಕೊಂಡು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದಕ್ಕಿರೋ ಅಂತ ಏನು ಇವರು ಕೊಟ್ಟಿರ್ತಕ್ಕಂಥ ಕಮ್ಮಿ ರೇಟ್ಗೆ ಜಾಸ್ತಿ ಮಾಡೋದಕ್ಕೆ 1 ದಿವಸ 2 ದಿವಸ ಲೇಟ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಬದುಕಬೇಕು.
ಬೇರೆಯವರಿಗೆ ಇವತ್ತು ದರೋಡೆ ಮಾಡೋದಕ್ಕೆ ಬಿಡಬೇಕು, ನಾವು ಸರ್ಕಾರದ ಅಡಿನಲ್ಲೇ ಬದುಕಬೇಕು. ಇವತ್ತವರೆಗೂ ₹1 ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ಬೇಕು ಅಷ್ಟೇ ಮಾಡೋರು ಇರ್ತಾರೆ. ಎಲ್ಲ ಮಾಡ್ಕೊಳ್ತೀವಿ. ಪಾಸಿಂಗ್ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಆದ್ರೆ ನಮಗೆ ಸಿಗ್ಬೇಕಾಗಿರುವಂತ ಸವಲತ್ತುಗಳು ಮಾತ್ರ ಯಾವ್ದು ಸಿಗ್ತಾ ಇಲ್ಲ ಸರ್ಕಾರದಿಂದ. ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ, ಯಾವುದೇ ಸರ್ಕಾರ ಆಗ್ಲಿ ಸರ್, ನಮಗಂತೂ ಆಟೋ ಚಾಲಕರಿಗೆ ಯಾವುದೇ ರೀತಿ ಸಹಾಯಗಳನ್ನ ಮಾಡ್ತಾ ಇಲ್ಲ. ಬಂದು ಮಾಡೋನು ಒಬ್ಬನು ಕೂಡ ಇಲ್ಲ ಇಲ್ಲಿ. ಎಸ್, ಅದೇ ಹಾಗಾದ್ರೆ ಸರ್ಕಾರ ಏನು ಮಾಡಬೇಕು? ನಾಗೇಶ್ ಅವರೇ, ಆಟೋವನ್ನು ನಂಬಿ ಬದುಕನ್ನ ನಡೆಸಬಹುದಾ? ಮಕ್ಕಳಾಗಿರ್ಬೋದು ಅಥವಾ ಕುಟುಂಬ ಅಂತ ಬಂದಾಗ ಹೇಗೆ ಭವಿಷ್ಯ ಇದೆ ಇದರಲ್ಲಿ? ಸರ್, ಮುಂಚೆ ಬಹಳ ಆನಂದವಾಗಿತ್ತು ಸರ್, ಬಹಳ ಆನಂದವಾಗಿತ್ತು. ಏನು ನಮ್ಮ ಚಾಲಕರು ಸಂತೋಷದಿಂದ ಏನು ಆಟೋ ಚಾಲನೆ ಮಾಡಿ ಅವ್ರ ಸಂಸಾರವನ್ನು ತೂಗಿಸ್ತಾ ಇದ್ರು. ಇತ್ತೀಚೆಗೆ ಭಾಳಷ್ಟು ಹೊಡ್ತಾ ಇತ್ತು. ಒಂದು ಬೈಕ್ ಸಂಸ್ಥೆಯಿಂದ, ಇನ್ನೊಂದು ನಮಗೆ ಈ ಗ್ಯಾಸ್ ರೇಟು ಜಾಸ್ತಿ ಆಗಿರೋದ್ರಿಂದ ಭಾಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಇವತ್ತು ಸ್ವಂತ ಮನೆ ಇರೋರು ಅಲ್ಪ ಸ್ವಲ್ಪ ಮಟ್ಟಕ್ಕೆ ಅವರು ಸಮಾಧಾನ ಆಗಿದ್ದಾರೆ. ಅದೇ ಬಾಡಿಗೆ ಮನೆ ಇರೋನು, ಬಾಡಿಗೆ ಆಟೋ ಓಡಿಸೋನು ಭಾಳ ಕಷ್ಟಪಟ್ಟು ಅವನು ಕಣ್ಣೀರಿಟ್ಕೊಂಡು ಇವತ್ತು ಆಟೋ ಓಡಿಸ್ಕೊಂಡು ಅವನ ಜೀವನವನ್ನು ಕಟ್ಕೊಳ್ತಾ ಇದ್ದಾನೆ. ಇವತ್ತು ಮನೆಗೆ ಅವ್ರ ಮಕ್ಕಳಿಗೆ ಹಾಲು ತರೋದಕ್ಕಷ್ಟು ಕಾಸು ಕೂಡ ಇಲ್ಲ. ಯಾಕಂದರೆ ಗ್ಯಾಸ್ ಪೂರೈಕೆ ಸರಿ ಇಲ್ದಿರೋದ್ರಿಂದ ಅವನು ಬೀದಿ ಒಳಗೆ ಏನು ಗ್ಯಾಸ್ ಬಂಕ್ಗಳ ಹತ್ರ ಹೋಗಿ ದಿನವಿಡೀ ನಿಂತ್ಕೊಂಡು ಅವನು ಗ್ಯಾಸ್ ಹಾಕ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈನಲ್ಲಿ ಹೋಗ್ತಾನೆ. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್? ಸರ್ಕಾರ ಯಾರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು? ಇವತ್ತು ಆಟೋ ಚಾಲಕರ ಪರವಾಗಿ ನಿಂತ್ಕೊಂಬಾಗಿತ್ತು. ಇವತ್ತು ನಾವು ಶ್ರಮಿಕರು. ಇವತ್ತು ನಮ್ಮ ವರ್ಗ ಇವರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ಕೈಕಾಲು ಹಿಡಿತಾರೆ. ಇವತ್ತು ನಮ್ಮ ವರ್ಗದಲ್ಲಿ 4-5ರಿಂದ 6 ಓಟುಗಳು ಇರ್ತಾವೆ ಅಂತ ತಿಳ್ಕೊಳ್ಳಿ ಒಂದೊಂದು ಮನೆಗೆ. ಎಷ್ಟಾಯಿತು? ಇವರು ಸರ್ಕಾರವನ್ನು ಬೀಳಿಸ್ಬೋದು, ಇವರು ಸರ್ಕಾರವನ್ನು ಎದುರಿಸ್ಬೋದು. ಒಂದು ಸರಿ ನಮ್ಮ ಚಾಲಕರು ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕಲ್ವಾ? ಮುಂದಿನ ಚುನಾವಣೆ ಮನಸ್ಸಲ್ಲಿ ಇಟ್ಕೊಬೇಕಲ್ಲ? ಇವತ್ತು ಯಾವುದೋ ಒಂದು ಬೈ ಎಲೆಕ್ಷನ್ಗೋಸ್ಕರ ನೀವು ಬಂದ್ಬಿಟ್ಟು ಇಲ್ಲದೇ ಇರತಕ್ಕಂಥ ಏನು ಆಶ್ವಾಸನೆಗಳನ್ನು ಕೊಡ್ತೀರಾ, ಆ ರೀತಿ ಆಶ್ವಾಸನೆಯನ್ನು ಕೊಟ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಚಾಲಕರಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದರೆ, ಇರೋ ಬರೋ ಗ್ಯಾಸ್ ಬಂಕ್ಗಳು, ಏನು ಗೌರ್ಮೆಂಟ್ ಗ್ಯಾಸ್ ಬಂಕ್ಗಳು ಯಾವುದಿದ್ದಾವೆ ಅದೆಲ್ಲ ಕೂಡ ಬೀಗ ಜಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಪ್ರೈವೇಟ್ ಬಂಕ್ಗಳನ್ನ ಬಿಟ್ಟಿದ್ದಾರೆ. ಪ್ರೈವೇಟ್ ಬಂಕ್ಗಳಲ್ಲಿ ಇವತ್ತು ಅವರಿಗೆ ಎಲ್ಲಿಂದ ಸಿಗ್ತಿದೆ ಅನ್ನೋದು ನಿಮ್ಮ ಪ್ರಶ್ನೆ. ಅವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ? ಅದು ಎಲ್ಲರಿಗೂ ಸಿಗ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಬರುವಂಥ ಗ್ಯಾಸನ್ನು ಹಾಗೆ ಉಳಿಸ್ಕೊಂಡು ನಾಳೆ ರೇಟಾಗಿ ಜಾಸ್ತಿ ಮಾಡ್ತಾರೆ. ಒಂದು ದಿವಸ ಗ್ಯಾಸ್ ಪೂರೈಕೆ ಇಲ್ಲದೆ ಇದ್ರೆ ಗ್ಯಾಸ್ ಚಾಲಕರಲ್ಲಿ ಗೊಂದಲ ಮೂಡ್ತದೆ. ಆಗೇನಾಗ್ತದೆ, ಮತ್ತೆ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣನೇ ಇವನ್ ರೇಟ್ ಚೇಂಜ್ ಆಗಿರುತ್ತೆ. ಇದು ಸರ್ಕಾರಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಆದ್ರೆ ಏಜೆನ್ಸಿಗಳ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ, ಲೂಟಿಕೋರರ ಪರವಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇವತ್ತು ಸಾಲಗಟ್ಟಲೆ ನಿಂತ್ಕೊಂಡಿದೆ. ಆಟೋ ಚಾಲಕರ ಜೀವನ ರೋಡ್ ಮೇಲೆ ಬಂದು ನಿಂತಿದೆ. ಇವತ್ತು ಅವರು ಗೋಳು ಕೇಳೋರು ಯಾರು? ಇವತ್ತು ನಿಮಗೆ ಬೈ ಎಲೆಕ್ಷನ್ನೇ ನಿಮ್ಗೆ ದೊಡ್ಡದಾಗೈತಾ? ಆಟೋ ಚಾಲಕರ ಜೀವನ ಏನಾಗಬೇಕಾಗಿದೆ? ಅದ್ರ ಬಗ್ಗೆ ಗಮನ ಹರಿಸಿ. ವಿರೋಧ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಬಿಡಿ. ವಿರೋಧ ಪಕ್ಷ ಸ್ಟ್ರಾಂಗ್ ಆಗ್ಬೇಕಾಗಿರೋದು ವಿರೋಧ ಪಕ್ಷ. ಇವತ್ತು ನಮ್ಮ ಪರವಾಗಿ ನಿಲ್ಬೇಕಾಗಿರೋದು ವಿರೋಧ ಪಕ್ಷದವರು. ಅವರು ಸೈಲೆಂಟ್ ಆಗಿ ತಲೆಮೂಟೆ ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕ ಈ ಒಂದು ರಾಜ್ಯದಲ್ಲಿ ಜನಪ್ರತಿನಿಧಿಗಳು ಟೋಟಲ್ ಆಗಿ 224 ಜನ ಏನಿದ್ದಾರೆ, ಟೋಟಲ್ ನಾಲಾಯಕರು. ನಾನು ಇವರೊಬ್ಬರೇ ಆ ಪಕ್ಷ ಈ ಪಕ್ಷ ಅಲ್ಲ, ಜನಪ್ರತಿನಿಧಿಗಳು ಅಂತ ನೀವು ಯಾರ್ಯಾರು ಆಯ್ಕೆ ಆಗಿದ್ದೀರಿ ಇವತ್ತವರೆಗೂ ಜನಪ್ರತಿನಿಧಿಗಳ ಬಗ್ಗೆ ಏನ್ ಮಾತಾಡಿದಿರಿ? ಆಮೇಲೆ ಸಂಸದರು ಕೂಡ ಅಷ್ಟೇನೆ, ಇಲ್ಲಿಂದ ಆಯ್ಕೆ ಆಗಿ ಹೋಗಿದ್ದಾರಲ್ಲ ಕೇಂದ್ರಕ್ಕೆ, ಸಂಸದರುಗಳು ಕೂಡ ಅವರು ಕೂಡ ಅನ್ಫಿಟ್. ಏನು ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗುವಂತ ಇಂಧನ ಇರ್ಬೋದು, ಅಲ್ಲ ಹೇಳ್ತಿದ್ದಾರೆ ಯಾಕೆ ಗ್ಯಾಸ್ ಕೊಡ್ತಿಲ್ಲ ದಾವಣಗೆರೆಯಲ್ಲಿ ಸಚಿವರು ಹೇಳಿಕೆ ಕೊಟ್ಟಿದಾರಲ್ಲ, ಅವ್ರನ್ನ ಕರ್ಕೊಂಬನ್ನಿ. ನಾವು ಅವ್ರು ₹1 ಕೊಡೋದು ಬೇಡ, ನನ್ನ ಆಟೋದಲ್ಲೇ ಕುಣಿಸ್ಕೊಂಡು ಇಡೀ ಬೆಂಗಳೂರು ಸುತ್ತಿಸಿ ಎಲ್ಲೆಲ್ಲಿ ಗ್ಯಾಸ್ ಕೊರತೆ ಆಗ್ತದೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. KH ಮುನಿಯಪ್ಪನವ್ರಿಗೆ ಈ ಮಾತು ಹೇಳ್ತಾ ಇರೋದು. ಆಹಾರ ನಾಗರಿಕ ಸಚಿವರು ಆಗಿದ್ದಾರೆ ಅವರು. ಅವ್ರಿಗೆ ನಾವು ಈ ಮಾತು ಹೇಳ್ತಾ ಇದೀವಿ, ನನ್ನ ಆಟೋದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಇಡೀ ಬೆಂಗಳೂರು ಸುತ್ತಿಸಿರಿ, ನಿಮ್ಮ ಹತ್ರ ₹1
ಈಸ್ಕೊಳೋದಿಲ್ಲ. ನಿಮಗೆ ಕಾಫಿಯಿಂದ ಹಿಡಿದು ಟೀಯಿಂದ ಹಿಡಿದು ನೀವು ಯಾವ ಹೋಟ್ಲಲ್ಲಿ ತಿಂತೀರ, ಯಾವ ಹೋಟ್ಲಲ್ಲಿ ಕುಡಿತೀರೋ ಅದೇ ಹೋಟ್ಲಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಏನು ಇಲಾಖೆನಲ್ಲಿ ಯಾವ ತರ ಕಳ್ರಿದ್ದಾರೆ. ಎದುರು ಹಾಕೊಂಡ್ರು 3 ಜನ ಎದುರು ಹಾಕೊಂಡ್ಬಾರ್ದು ಇವರು. ಒಬ್ಬ ಯೋಧನ್ನ, ಒಬ್ಬ ರೈತನ್ನ, ಒಬ್ಬ ಚಾಲಕನ್ನ, ಇನ್ನೊಂದು ಮೀಡಿಯಾದವ್ರನ್ನ ಅದನ್ನ ಎದುರು ಹಾಕೊಂಡ್ಬಿಡ್ದು ಇವರು. ಇವತ್ತಿನ ಬೆನ್ನೆಲುಬುಗಳು ನಾವು. ಆದ್ರೂ ಕೂಡ ಇವರು ನಾವು ಇಷ್ಟೊಂದು ತಾಳ್ಮೆ ಮೀಡಿಯಾದವ್ರ ಎದುರಾಕೊಂಡ್ರೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹೌದು, ಯಾರೆಲ್ಲ ಎಲ್ಲಿ ಕೂತಿದ್ದಾರೆ ಅನ್ನೋದು. ಹೌದು ಇರ್ಲಿ.